ಬನ್ನಿ ಸರ್ ಅಂತ ಬಂದಿದ್ದೀವಿ. ಓಕೆ, ಸೊ ಈಗ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ಹೇಗೆ ಯಾವ ರೂಪದಲ್ಲಿ ಬೇರೆಯವರಿಗೆ ಎಲ್ಲರಿಗೂ ಅರ್ಥ ಆಗುವಂತ ಈಕ್ವೇಶನ್ ಆಗಿ ಹೇಗೆ ಬರಿಬೇಕು ಅಂತ ನಾವು ಬರೆದು ಇಲ್ಲಿ ತೋರಿಸಿ. ನಾವೀಗ ಏನ್ ಮಾಡ್ಬೇಕಂದ್ರೆ ಮುಂದಕ್ಕೆ ಈ ರಿಯಾಕ್ಷನ್ಸ್ ಸುತ್ತಮುತ್ತ ನೂರಾರು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಅದರಲ್ಲಿ ಕೆಲವಕ್ಕೆ ವಿಶೇಷವಾದ ಹೆಸರುಗಳಿದೆ. ಆ ಹೆಸರುಗಳನ್ನು ಕೆಲವನ್ನ ಸ್ವಲ್ಪ ನಾವು ಗಮನಿಸೋಣ. ಸೊ ಮೊದಲನೇದು ಕಂಬಷನ್ ಅಂತ. ಕಂಬಷನ್ ಅಂದ್ರೆ ಯಾವುದೇ ಇಂಧನವು ಆಮ್ಲಜನಕದ ಜೊತೆಗೆ ರಿಯಾಕ್ಟ್ ಆಗಿ ಒಂದಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೋ ಅದನ್ನ ಕಂಬಷನ್ ಅಂತ ಕರಿತೀವಿ. ನಾವು ಎಲ್ಲ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಹತ್ಕೊಂಡು ಉರಿತಾ ಇದೆ ಅಂತ ನಾವು ಏನ್ ಹೇಳ್ತೀವೋ ಅದು ಆ ಇಂಧನ ಅಂತ ಇರೋದು ಫ್ಯೂಯಲ್ ಪ್ಲಸ್ ಆಕ್ಸಿಜನ್. ಇದು ಎನರ್ಜಿನ ರಿಲೀಸ್ ಮಾಡ್ತಾ ಇದ್ರೆ ಈ ಎನರ್ಜಿ ಅನ್ನೋದು ಹೀಟ್ ಇರ್ಬೋದು, ಲೈಟ್ ಇರ್ಬೋದು, ಸೌಂಡ್ ಇರ್ಬೋದು, ಯಾವುದೇ ಇರ್ಬೋದು, ಇದು ಬಿಟ್ಕೊಡ್ತಾ ಇದ್ರೆ ಅದನ್ನ ಕಂಬಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಿಂಪಲ್ ಉದಾಹರಣೆ ಕೋಲ್, ಕಾರ್ಬನ್ ಇದೆ ಅಂದ್ರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬರುತ್ತೆ, ಪ್ಲಸ್ ಹೀಟ್ ಎನರ್ಜಿ ಬಿಟ್ಕೊಡುತ್ತೆ. ಅದೇ ನಾವು ಆಲ್ರೆಡಿ ಹಿಂದೆ ಒಂದು ಉದಾಹರಣೆ ನಾನು ಹೇಳಿದೆ, ಮೀಥೇನ್ ಇದೆ. ಮೀಥೇನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಮೀಥೇನ್ನ ನಾವು ಇಂಧನವಾಗಿ ಬಳಸ್ಬೋದು. ರಿಯಾಕ್ಟ್ ಆದಾಗ H2O ಬರುತ್ತೆ, ಮತ್ತೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದು ಹೈಡ್ರೋಜನ್ನು ಸಹ ಈಗ ಇತ್ತೀಚೆಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಅಥವಾ ಹೈಡ್ರೋಜನ್ ಇಂಧನವಾಗಿ ಬಳಸ್ತಾ ಇದ್ದಾರೆ ಕೆಲವು ಕಡೆ. ಇದೂ H2O ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಇಲ್ಲೂ ಶಕ್ತಿಯನ್ನು ಉತ್ಪಾದನೆ ಮಾಡಬಹುದು. ಸೊ ಯಾವುದೇ ಇಂಧನ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಒಂದಷ್ಟು ಶಕ್ತಿಯನ್ನು ಬಿಟ್ಕೊಟ್ಟಿದ್ರೆ ಅದನ್ನ ನಾವು ಕಂಬಷನ್ ಅಂತ ಪದವನ್ನು ಬಳಸ್ತೀವಿ. ಇದರಲ್ಲಿ ಒಂದು ನೆನಪಿಟ್ಕೊಳ್ಳಿ, ಎಲ್ಲಾ ಕಡೆ ಕಾಮನ್ ಏನ್ ಗೊತ್ತಾ, ಆಕ್ಸಿಜನ್. ಯಾವುದೇ ಕಂಬಷನ್ ನಡಿಬೇಕು ಅಂದ್ರೆ ಆಕ್ಸಿಜನ್ ಅನ್ನೋದು ಸ್ಟ್ಯಾಂಡರ್ಡ್. ಎರಡನೇ ಕಡೆ ಎನರ್ಜಿ ಅಥವಾ ಶಕ್ತಿ ಬಿಡುಗಡೆ ಆಗುವಂತದ್ದು ಕಾಮನ್. ಈ ಎರಡು ಇದ್ದರೆ ನಾವು ಆ ರಿಯಾಕ್ಷನ್ ಕಂಬಷನ್ ಅಂತ ಕರಿತೀವಿ. ನಾವು ಈ ವ್ಯಾಕ್ಸಿನ್ ಇರ್ಬೋದು, ಏನೇ ಆಗ್ಬೋದು, ಯಾವುದೇ ಇಂಧನವನ್ನು ಬಳಸಿ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಈಗ ನೀವು CO2 ಮತ್ತೆ H2O ಪ್ರೊಡ್ಯೂಸ್ ಆಗಿದ್ರೆ ಅದು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನ ಕಂಬಷನ್. ನಿಮ್ಮ ದೇಹದಲ್ಲಿ ನೀವೇನು ಊಟ ಮಾಡ್ತಿರೋ ಅದು ಗ್ಲೂಕೋಸ್ ತರ ಇರುತ್ತೆ. ಸೊ ಗ್ಲೂಕೋಸ್ ಆಗಿದ್ರೆ ಅದು ಕೆಮಿಕಲ್ ಫಾರ್ಮುಲಾ C6H12O6 ಗ್ಲೂಕೋಸ್ ಆಗಿದ್ದು, ಅದು ಆಕ್ಸಿಜನ್ ನೀವು ಉಸಿರಾಡ್ತೀರಲ್ಲ, ಉಸಿರಾಡಿದಾಗ ನೀವು ಮಾಡೋದೇನು ಆಕ್ಸಿಜನ್ ತಗೋತಾ ಇದ್ರಿ. ಆಕ್ಸಿಜನ್ ತಗೊಂಡ್ರೆ ಆ ಗ್ಲೂಕೋಸು H2O ಮತ್ತೆ CO2 ಏನು ನೀವು ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರುತ್ತಲ್ಲ ಅದು, ಮತ್ತೆ ಒಂದಷ್ಟು ಎನರ್ಜಿ ಶಕ್ತಿಯನ್ನು ಬಿಡುಗಡೆ ಆಗುತ್ತೆ. ಸೊ ಈ ಪ್ರಾಸೆಸ್ ಇದೆಯಲ್ಲ, ಗ್ಲೂಕೋಸ್ನ ನೀವು ಉಸಿರಾಟದಲ್ಲಿ ತಗೊಂಡಿರೋ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿ ಒಂದಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡೋಂಥದ್ದು ಇದೆಯಲ್ಲ, ಇದೇ ಪ್ರಕ್ರಿಯೆ ಕಂಬಷನ್ ಪ್ರಕ್ರಿಯೆನೇ ನಿಮ್ಮ ದೇಹದಲ್ಲೂ ಎಲ್ಲಾ ಪ್ರಾಣಿಗಳಲ್ಲೂ ನಡೆಯುತ್ತೆ. ಸೊ ಕಂಬಷನ್ಗೆ ಮುಖ್ಯ ಏನು ಅಂದ್ರೆ ಎಲ್ಲಾ ಕಡೆನೂ ಆಕ್ಸಿಜನ್ ಅನ್ನೋದು ಮುಖ್ಯ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಆಕ್ಸಿಜನ್ ಇರಬೇಕು,
ಪ್ರಾಡಕ್ಟ್ ಸೈಡ್ ಅಲ್ಲಿ ಶಕ್ತಿಯ ಬಿಡುಗಡೆ ಆಗಬೇಕು, ಅದು ಕಂಬಸ್ಷನ್. ಸಿಂಚನ ಒಂದು ಮೆಸೇಜ್ ಹಾಕಿದ್ದಾರೆ, ಒಂದು ಮೆಗ್ನೀಷಿಯಂ ರಿಬ್ಬನ್ ತಗೊಂಡು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿದ್ರೆ MgO ಮೆಗ್ನೀಷಿಯಂ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಒಳ್ಳೆ ತುಂಬಾ ಲೈಟ್ ತರ ಬೆಳಕು ಬರ್ತಾ ಇರುತ್ತೆ, ಅದರಿಂದ ಅದು ಸಹ ಕಂಬಷನ್ ರಿಯಾಕ್ಷನ್. ನೀವು ಒಂದು ಬೆಂಕಿ ಪೊಟ್ಟಣ ತಗೊಂಡು ಒಂದು ಬೆಂಕಿ ಕಡ್ಡಿನ ಹಚ್ಚಿದ್ರೆ ಅದರಲ್ಲಿ ಫಾಸ್ಫರಸ್ ಇರುತ್ತೆ, ಫಾಸ್ಫರಸ್ ಉರಿಯೋ ವಾಸನೆ ನಿಮಗೆ ಅದು ಬೆಂಕಿ ಕಡ್ಡಿದು ವಾಸನೆ ಗೊತ್ತಾಗೋದು, ಅದು ಸಹ ಕಂಬಷನ್ ರಿಯಾಕ್ಷನ್. ಗಿಡಗಳಲ್ಲಿ ಏನು ಅಂತ ವೀರಭದ್ರೇಶ್ವರ ಪ್ರಶ್ನೆ ಕೇಳಿದ್ದಾರೆ. ಗಿಡಗಳಲ್ಲಿ ಸಹ ಗ್ಲೂಕೋಸ್ ಉತ್ಪಾದನೆ ಆಗಿರೋಂಥ ಗ್ಲೂಕೋಸ್ನ ಗಿಡ ಬದುಕಬೇಕು ಅಂದ್ರೆ ಒಂದಷ್ಟು ಆಕ್ಸಿಜನ್ ತಗೊಂಡು ಆ ಆಹಾರವನ್ನು ಈ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತೆ ನೀರಾಗಿ ಬದಲಾವಣೆ ಮಾಡಿ ಆ ಶಕ್ತಿಯಿಂದನೇ ಆ ಗಿಡ ಬದುಕುತ್ತೆ. ಅದು ನಾವು ರೆಸ್ಪಿರೇಷನ್ ಅಂತ ಏನ್ ಕರಿತೀವೋ ಅದು ಗಿಡಗಳಲ್ಲೂ ಅದೇ ನಡೆಯುತ್ತೆ. ಆಹಾರ ತಯಾರಿಕೆ ಬೇರೆ, ಫೋಟೋಸಿಂಥಸಿಸ್ ಬೇರೆ. ಆಹಾರವನ್ನು ಬಳಸಿಕೊಂಡು ನಾವು ಶಕ್ತಿಯನ್ನು ಉತ್ಪಾದನೆ ಮಾಡೋದು ಈ ರೆಸ್ಪಿರೇಷನ್ ಪ್ರಾಸೆಸ್ ಇಂದ. ಸೊ ಮೊದಲನೇ ಟೈಪ್ ಆಫ್ ರಿಯಾಕ್ಷನ್ ಇಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೀನಿ, ಅದನ್ನ ಕಂಬಷನ್ ಅಂತ ಕರಿತೀವಿ. ಎರಡನೇದು ಕಂಬಷನ್ ಆಗಿದೆ, ಎರಡನೇ ಟೈಪ್ ಆಫ್ ರಿಯಾಕ್ಷನ್ ಕಾಂಬಿನೇಷನ್. ಓಕೆ, ಈ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಅಂದ್ರೆ ಎರಡು ಎಲಿಮೆಂಟ್ಸ್ ಒಟ್ಟಿಗೆ ಬಂತು. ಫಾರ್ ಎಕ್ಸಾಂಪಲ್ H2 ಪ್ಲಸ್ O2 ಎರಡು ಒಟ್ಟಿಗೆ ಬಂದ್ರೆ H2O ಆಗಿದೆ, ಕಂಬೈನ್ ಆಗಿದೆ. ಕಂಬೈನ್ ಆಗೋದ್ರೆ ಜೋಡಣೆ ಆಗಿದೆ. H2 ಪ್ಲಸ್ ಸಲ್ಫರ್ will produce hydrogen sulfide H2S. Na plus O2 will produce Na2O. ಒಂದು ನೋಡಿ, ನಾನು ಎಲ್ಲ ರಿಯಾಕ್ಷನ್ಗಳಲ್ಲೂ ಇಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಆ ಬ್ಯಾಲೆನ್ಸ್ ಮಾಡೋದು ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ತೀರಾ. ಯಾವುದೇ ಎರಡು ರಿಯಾಕ್ಟೆಂಟ್ಗಳನ್ನ ಒಟ್ಟಿಗೆ ತಂದು ಜೋಡಿಸಿದ್ರೆ ಅದನ್ನ ಒಟ್ಟಿಗೆ ಒಂದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದನ್ನ ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು NaO ಪ್ಲಸ್ CO2 ವಿಲ್ ಪ್ರೊಡ್ಯೂಸ್ Na2CO3. ಈ ತರ ನೂರಾರು ಉದಾಹರಣೆಗಳು ಕೊಡ್ಬೋದು. ಆದ್ರೆ ನಿಮ್ಗೊಂದು ಡೌಟ್ ಬರ್ಬೋದು, ಈ ಕಾಂಬಿನೇಷನ್ ಅಲ್ಲಿ H2 ಪ್ಲಸ್ O2 ಮತ್ತೆ Na ಪ್ಲಸ್ O2 ಇದು ಕಂಬಷನ್ ರಿಯಾಕ್ಷನ್ ಅಲ್ಲೂ ಬರ್ಬೋದಲ್ವಾ ಉದಾಹರಣೆ ಅಂದ್ರೆ? ಹೌದು, ಅಲ್ಲೂ ಸಹ ಬರ್ಬೋದು. ಇದೇ ಉದಾಹರಣೆ ಎರಡು ಕಡೆನೂ ಕೊಡ್ಬೋದು. ಈ ಕಾಂಬಿನೇಷನ್ಗೆ ಎಕ್ಸಾಕ್ಟ್ಲಿ ಉಲ್ಟಾ ಆಗುವಂಥದ್ದು ಡಿಕಂಪೋಸಿಷನ್. ಡಿಕಂಪೋಸಿಷನ್ ಇಂಗ್ಲಿಷ್ ಅಲ್ಲಿ ಡಿಕಂಪೋಸ್ ಅಂತ ಪದ ಬಳಸ್ತೀವಿ. ಡಿಕಂಪೋಸ್ ಅಂದ್ರೆ ಏನು? ಯಾವ್ದಾದ್ರೂ ವಸ್ತು ಅಥವಾ ನೀವು ಹಣ್ಣನ್ನ ತಗೊಂಡ್ರೆ ಡಿಕಂಪೋಸ್ ಆಗ್ತಾ ಇದೆ ಅಂದ್ರೆ ಕೊಳಿತಾ ಇದೆ. ಆದ್ರೆ ಅದನ್ನ ಡಿಕಂಪೋಸ್ ಅಂದ್ರೆ ಅದನ್ನ ಪೀಸ್ ಪೀಸ್ ಆಗಿ ಮುರಿತಾ ಇದೀವಿ. ಕೆಮಿಸ್ಟ್ರಿಯಲ್ಲಿ ಡಿಕಂಪೋಸ್ ಅಂದ್ರೆ ಒಂದು ಕೆಮಿಕಲ್ ನ ತಗೊಂಡು ಅದನ್ನ ಮುರಿತಾ ಇದೀವಿ ಅಂತ. ಒಂದು ಉದಾಹರಣೆ ಕೊಟ್ಟಿದ್ದೆ, CaCO3 ಇದು ಡಿಕಂಪೋಸ್ ಆಗಿ CaO ಪ್ಲಸ್ CO2 ಆಗಿದೆ. ಇಲ್ಲಿ ಮೇಲ್ಗಡೆನೆ ಬರ್ದಿದೆ ನೋಡಿ, Na2CO3 ಇದನ್ನ ಹೀಟ್ ಮಾಡಿದ್ರೆ NaO ಪ್ಲಸ್ CO2 ಡಿಕಂಪೋಸ್ ಆಗಿದೆ. ಡಿಕಂಪೋಸ್ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ಗೆ ಎಕ್ಸಾಕ್ಟ್ಲಿ ಉಲ್ಟಾ. ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ಸ್ ಒಂದಕ್ಕಿಂತ ಹೆಚ್ಚಿತ್ತು, ಎರಡು ರಿಯಾಕ್ಟೆಂಟ್ ಸೇರ್ಕೊಂಡು ಒಂದು ಪ್ರಾಡಕ್ಟ್ ಬಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಒಂದು ರಿಯಾಕ್ಟೆಂಟ್ ಇಂದ ಎರಡು ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅದು ಡಿಕಂಪೋಸ್ ಅಥವಾ ಆ ಪದದ ಅರ್ಥ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅನ್ನೋದು ನಿಮಗೆ ಯಾವುದು ಅಂತ ನಿಮಗೆ ಏನೇ ಒಂದು ಎಕ್ಸಾಂಪಲ್ ತೋರಿಸಿದ್ರು ಅದು ಯಾವ ಹೆಸರು ಅಂತ ಹೇಳ್ಬೋದು.
ಅರ್ಜುನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. CaO ಪ್ಲಸ್ H2O ಗಿವ್ಸ್ ರೈಸ್ ಟು CaOH ಟೇಕನ್ ಟ್ವೈಸ್ ಅಂತ. CaOH ಟೇಕನ್ ಟ್ವೈಸ್ ಅಂದ್ರೆ ಅದೊಂಥರ ಕಾಂಬಿನೇಷನ್ ರಿಯಾಕ್ಷನ್. ರಿಯಾಕ್ಟೆಂಟ್ ಒಂದೇ ಎರಡಿದ್ರು ಎರಡು ಸೇರ್ಕೊಂಡು ಕೊನೆಗೆ ಅದು ಒಂದೇ ಪ್ರಾಡಕ್ಟ್ ಆಗಿ ಬಂದಿದೆ. ಓಕೆ, ಈ ತರ ನೀವು ನಿಮ್ಮ ಸುತ್ತ ನೀವು ಏನೇನು ವಸ್ತುಗಳನ್ನು ನೀವು ನೋಡ್ತಾ ಇದ್ದೀರೋ, ಐ ಮೀನ್ ಈ ಯಾವ್ದು ಕೆಮಿಕಲ್ ಚೇಂಜಸ್ ನಡೀತಾ ಇದೆಯೋ ಯಾವುದಾದ್ರೂ ಒಂದೊಂದು ಕ್ಯಾಟಗರಿಗೆ ಫಿಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋಣ, 4ನೇದು. ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ. ಈಗ ನಿಮ್ಮ ಶಾಲೆಯಲ್ಲಿ ಯಾರೋ ಒಬ್ಬರು ಟೀಚರ್ ಬಂದಿಲ್ಲ ಅನ್ಕೊಳ್ಳಿ. ಒಬ್ಬರು ಟೀಚರ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ, ಆ ಪೀರಿಯಡ್ಗೆ ಒಬ್ಬರನ್ನ ಸಬ್ಸ್ಟಿಟ್ಯೂಷನ್ ಹಾಕ್ತಾರೆ, ಅಂದ್ರೆ ಅವರ ಜಾಗದಲ್ಲಿ ಇನ್ನೊಬ್ರು ಬರ್ತಾರೆ. ಸೊ ಅದೇ ಸಬ್ಸ್ಟಿಟ್ಯೂಷನ್ ನಾವಿಲ್ಲಿ ಕೆಮಿಕಲ್ಸ್ ಅಲ್ಲೂ ನಾವು ನೋಡ್ತೀವಿ. ಒಂದು ಉದಾಹರಣೆಗೆ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ZnSO4 ಪ್ಲಸ್ ಕಾಪರ್. ಈಗ ಏನಾಗಿದೆ ನೋಡಿ, ಕಾಪರ್ ಜಾಗದಲ್ಲಿ ಜಿಂಕ್ ಬಂದು ಕೂತಿದೆ ಅಲ್ವಾ? ಸೊ ಕಾಪರ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಜಿಂಕ್ ಜೊತೆಗೆ. ಇದಕ್ಕೆ ಇನ್ನೊಂದು ಹೆಸರು ಕರೆಯೋದು ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ನಾವು ಫಿಸಿಕ್ಸ್ ಅಲ್ಲಿ ಓದ್ಬೇಕಾದ್ರೆ ಸ್ಥಳಾಂತರ ಅಂತ ಪದ ಹೇಳಿದ್ವಿ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ, ಒಂದರ ಜಾಗಕ್ಕೆ ಅದು ಕಾಪರ್ ಎಲ್ಲಿತ್ತು ಅದರದ್ದು ಸ್ಥಳಾಂತರ ಆಗಿದೆ, ಬೇರೆ ಒಂದು ಇನ್ನೊಂದು ಜಾಗಕ್ಕೆ ಹೊರಟೋಗಿದೆ, ರೈಟ್? ಈ ಡಿಸ್ಪ್ಲೇಸ್ಮೆಂಟ್ಗೆ ಫಿಸಿಕ್ಸ್ ಪದ ಸ್ಥಳಾಂತರ ಆದ್ರೆ, ಡಿಸ್ಪ್ಲೇಸ್ಮೆಂಟ್ ಅಥವಾ ಸಬ್ಸ್ಟಿಟ್ಯೂಷನ್ಗೆ ನಾವು ಸ್ಥಾನ ಪಲ್ಲಟ ಅನ್ನೋ ಪದವನ್ನು ಹೇಳ್ತೀವಿ. ಚಾಟ್ ಬಾಕ್ಸ್ ಅಲ್ಲಿ ಒಬ್ಬರು ಸರಿಯಾಗಿ ಹಾಕಿದ್ದಾರೆ. ಓಕೆ, ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಎರಡೂ ಆಗ್ಬೋದು. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ KI ಪ್ಲಸ್ NaNO3 ಇದೆ ಅಂತ ಅನ್ಕೊಳ್ಳೋಣ. ಇದು KNO3 ಪ್ಲಸ್ NaI ಆಗಿದೆ ಅನ್ಕೊ. ಅಂದ್ರೆ ಈಗ ಏನಾಗಿದೆ ನೋಡಿ, ಪೊಟ್ಯಾಷಿಯಮ್ಮು ಇಲ್ಲಿ ಅಯೋಡಿನ್ ಜೊತೆಗೆ ಇತ್ತು, ಇಲ್ಲಿ ಸೋಡಿಯಮ್ಮು NO3 ನೈಟ್ರೇಟ್ ಜೊತೆಗೆ ಇತ್ತು, ಎರಡೂ ಉಲ್ಟಾ ಆಗಿದೆ. ಇಲ್ಲಿ ಸ್ಥಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಥವಾ ಸಬ್ಸ್ಟಿಟ್ಯೂಷನ್ ಒಂದರದಲ್ಲ, ಎರಡೂ ಆಗಿದೆ. ಇಂಥ ರಿಯಾಕ್ಷನ್ಗಳನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದೇ ರಿಯಾಕ್ಷನ್ ಅಲ್ಲಿ ಎರಡು ಉಲ್ಟಾ ಆಗಿದೆ, ರೈಟ್? ಸೊ ನಿಮಗೆ ಸುಮಾರು ಉದಾಹರಣೆಗಳು ಇದರಲ್ಲಿ ಕೊಡ್ಬೋದು. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟೆ, NaOH ಪ್ಲಸ್ HCl gives rise to NaCl ಪ್ಲಸ್ H2O. ಇದು ನಿಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೂ ಸಹ ಒಂದು ಉದಾಹರಣೆ ಆಗಿ ಕೊಡ್ಬೋದು. ಯಾಕೆಂದ್ರೆ ಇಲ್ಲಿ ನೋಡಿ, Na ಇದೆಯಲ್ಲ, NaOH ಜೊತೆಗೆ ಇತ್ತು, ಇಲ್ಲಿ ಬರೋಷ್ಟೊತ್ತಿಗೆ ಅದು Cl ಜೊತೆ ಬಂತು. Cl ಜೊತೆಗೆ ಹೈಡ್ರೋಜನ್ ಇತ್ತು, ಆ ಹೈಡ್ರೋಜನ್ ಇಲ್ಲಿ OH ಜೊತೆ ಸೇರ್ಕೊಂಡು H2O ಆಗ್ಬಿಟ್ಟು. ಸೊ ಇದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿ ನಾವು ಉದಾಹರಣೆ ಕೊಡ್ಬೋದು. ಈ ತರ ನೀವು ನೂರಾರು ರಿಯಾಕ್ಷನ್ಸ್ ನೋಡ್ತೀರಿ. ಆಮೇಲೆ ಕೆಲವು ಕಡೆ ಡಿಕಂಪೋಸಿಷನ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಕಾಂಬಿನೇಷನ್ ಆಗ್ತಾ ಇರುತ್ತೆ. ಎಲ್ಲಾ ರಿಯಾಕ್ಷನ್ಸ್ ಒಂದೇ ಕಡೆ ಒಂದೇ ಎಕ್ಸಾಂಪಲ್ ಆಗಿ ನೀವು ತೋರ್ಸಕ್ಕೆ ಸಾಧ್ಯ ಆಗದೆ ಇರ್ಬೋದು. ಒಂದೇ ರಿಯಾಕ್ಷನ್ ಬರೆದ್ರೆ 2-3 ಕಡೆ ಅದು ಉದಾಹರಣೆ ಸಹ ಆಗಬಹುದು. ವಿಶಾಲ್ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಇದೂನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಉದಾಹರಣೆ. Na2SO4 ಅಂದ್ರೆ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ BaCl2, ಬೇರಿಯಂ ಅಂದ್ರೆ ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ
ಬೇರಿಯಂ ಸಲ್ಫೇಟ್ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲಸ್ NaCl ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ ತರ ನೂರಾರು ರಿಯಾಕ್ಷನ್ಸ್ ನೀವು ಉದಾಹರಣೆಗಳಾಗಿ ಬರಿಬಹುದು. ಇಲ್ಲಿ ಒಂದು ನೆನ್ಪಿಟ್ಕೋಬೇಕಾಗಿರೋದಂದ್ರೆ, ಈಗ ಮೊದಲನೇ ಉದಾಹರಣೆಯಲ್ಲಿ ಕಾಪರ್ ಜಾಗದಲ್ಲಿ ಜಿಂಕ್ ಯಾಕೆ ಬಂತು ಅಂತ ನೀವು ಯೋಚನೆ ಮಾಡೋದಾದ್ರೆ, ಯಾವಾಗ್ಲೂ ಒಂದು ಕೆಮಿಕಲ್ನ ತೆಗೆದು ಇನ್ನೊಂದು ಕೆಮಿಕಲ್ ಅದರ ಜಾಗಕ್ಕೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಹೆಚ್ಚು ರಿಯಾಕ್ಟಿವಿಟಿ ಹೊಂದಿರುವ ಕೆಮಿಕಲ್ ಆಗಿರ್ಬೇಕು. ಸೊ ಕಾಪರ್ಗೆ ಹೋಲಿಸಿದ್ರೆ ಜಿಂಕ್ ಜಾಸ್ತಿ ರಿಯಾಕ್ಟಿವಿಟಿನ ಹೊಂದಿರ್ಬೇಕು, ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸುವಂತ ಸಾಮರ್ಥ್ಯ ಹೆಚ್ಚು ಹೊಂದಿರ್ಬೇಕು. ಆವಾಗ ಕಾಪರ್ನ ಕಿತ್ತು ಅದರ ಜಾಗಕ್ಕೆ ಜಿಂಕ್ ಹೋಗುತ್ತೆ. ಇದರ ಉಲ್ಟಾ ರಿಯಾಕ್ಷನ್ ಆಗಲ್ಲ. ಇದಕ್ಕೆ ಒಂದೇನಂದ್ರೆ, ನಾನೇನಾದ್ರೂ ನಾಳೆ ZnSO4 + Cu ಏನಾಗುತ್ತೆ ಅಂತ ನಾನು ಕೊಟ್ಟಿದ್ರೆ ಈ ರಿಯಾಕ್ಷನ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಾಪರು ಜಿಂಕ್ ಅನ್ನು ಆ ಕೆಮಿಕಲ್ ಇಂದ ಕೀಳುವಷ್ಟು ಸಾಮರ್ಥ್ಯ ಇಲ್ಲ. ಸೊ ಇದನ್ನ ನಾವೊಂದು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ. ಅಂದ್ರೆ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀವಿ, ಯಾವುದು ಎಲ್ಲದಕ್ಕಿಂತ ಹೆಚ್ಚು ರಿಯಾಕ್ಷನ್ ಆಗುತ್ತೆ, ಯಾವುದು ಎಲ್ಲದಕ್ಕಿಂತ ಕಡಿಮೆ ರಿಯಾಕ್ಷನ್ ಆಗುತ್ತೆ ಅಂತ. ಈ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಎಲ್ಲ ಲೋಹಗಳನ್ನು ಅರೇಂಜ್ ಮಾಡಿರ್ತೀವಿ ಹೈಡ್ರೋಜನ್ಗೆ ಹೋಲಿಸಿದಾಗ. ಹೈಡ್ರೋಜನ್ ಲೋಹ ಅಲ್ಲ, ಆದ್ರೆ ಹೈಡ್ರೋಜನ್ಗೆ ಹೋಲಿಸಿ ಯಾವುದು ಹೆಚ್ಚು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಯಾವುದು ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ ಅಂತ ಲಿಸ್ಟ್ ಮಾಡ್ತೀವಿ. ಸೊ ಈ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಕಾಪರ್ ಹೈಡ್ರೋಜನ್ಗೆ ತುಂಬಾ ಹತ್ರ ಇದೆ, ಮೇಲೆ ಜಿಂಕ್ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಇದೆ. ಈ ತರ ಮೇಲೆ ಹೋಗ್ತಾ ಹೋಗ್ತಾ ಕೊನೆಗೆ ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ. ಇವೆಲ್ಲಾನು ಹೈ ರಿಯಾಕ್ಟಿವಿಟಿ ಮೆಟಲ್ಸ್. ಕೆಳಗಡೆ ಹೈಡ್ರೋಜನ್ಗಿಂತ ಕಮ್ಮಿ ಸಿಲ್ವರ್, ಗೋಲ್ಡ್, ಇವೆಲ್ಲ ತುಂಬಾ ಕಡಿಮೆ ರಿಯಾಕ್ಟಿವಿಟಿ ಹೊಂದಿರುವಂತ ಮೆಟಲ್ಸ್. ಹಾಗಾಗಿ ನೋಡಿ, ಗೋಲ್ಡ್ದು ಯಾವ್ದಾದ್ರು ಆಭರಣಗಳು ಮಾಡಿದ್ರೆ ಎಷ್ಟೇ ವರ್ಷಗಳಾದ್ರೂ ಅದ್ರದ್ದು ಶೈನ್ ಹೋಗಲ್ಲ ಮೇಲ್ಗಡೆ. ಅದೇ ಕಾಪರ್ ಇಂದ ಯಾವ್ದಾದ್ರು ವಸ್ತುಗಳು ಮಾಡಿದ್ರೆ ಅಥವಾ ಕಬ್ಬಿಣದ್ದು ಯಾವ್ದಾದ್ರು ವಸ್ತುಗಳಿದ್ರೆ ಅದು ತುಕ್ಕು ಹಿಡಿಯುವಂಥದ್ದು, ಮೇಲ್ಗಡೆ ಶೈನ್ ಹೋಗುವಂಥದ್ದು. ಅಥವಾ ಸೋಡಿಯಂನ ಲ್ಯಾಬೊರೇಟರಿಯಲ್ಲಿ ಆ ಡಬ್ಬಿಯಿಂದ ತೆಗೆದು ಆಚೆ ಇಟ್ಟಿದ ತಕ್ಷಣ 5 ನಿಮಿಷದಲ್ಲಿ ಮೇಲ್ಗಡೆ ಬಣ್ಣ ಎಲ್ಲ ಬದಲಾವಣೆ, ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಯಾವನು ಕಡಿಮೆ ರಿಯಾಕ್ಟಿವಿಟಿ ಇರುವಂತ ಎಲಿಮೆಂಟ್ ಅನ್ನು ತೆಗೆದು ಜಾಸ್ತಿ ರಿಯಾಕ್ಟಿವಿಟಿ ಇರುವಂತ ಮೆಟೀರಿಯಲ್ ಬಂದು ಕೂತ್ಕೊಳ್ಳೋದು. ಓಕೆ, ಸೊ ಇಲ್ಲಿ ಒಬ್ರು ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಮೆಟಲ್ಸ್ ಎಲ್ಲಾನು ಒಂದು ಹಾಕಿದ್ದಾರೆ. ಇಲ್ಲಿ ಲಿಸ್ಟ್ ನೀವು ನೋಡ್ಬೋದು. ವಿಶೇಷವಾಗಿ ಏನು ಈ ಕೆಳಗಡೆ ಇದೆ ಸಿಲ್ವರ್ Ag ಸಿಂಬಲ್ಲು ಮತ್ತೆ ಗೋಲ್ಡ್ Au ಸಿಂಬಲ್ಲು, ಈ ಎರಡು ಜೊತೆಗೆ ಆಕ್ಚುಲಿ ಪ್ಲಾಟಿನಮ್ಮು ಇವು ಬೇರೆ ಬೇರೆ ಎಲ್ಲ ಸೇರಿಸ್ಬೋದು. ನಾವು ಇವನ್ನ ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ನೋಬಲ್ ಮೆಟಲ್ ಏನಂದ್ರೆ ಈ ನೋಬಲ್ ಗ್ಯಾಸ್ ಅಂತ ಕರಿತೀವಿ ನೋಡಿ. ಬೇರೆ ರಿಯಾಕ್ಷನ್ಸ್ ಬೇರೆ ಎಲಿಮೆಂಟ್ಸ್ ಜೊತೆಗೆ ಯಾವುದು ರಿಯಾಕ್ಟ್ ಮಾಡಲ್ವೋ ಅಂತವೆಲ್ಲನೂ ನಾವು ನೋಬಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಮೆಟಲ್ಸ್ ಅಂತ ನಾವು ಸಿಲ್ವರ್, ಗೋಲ್ಡ್ ಯಾಕೆ ಕರಿತೀವಿ ಅಂದ್ರೆ ಅವು ಹೆಚ್ಚು ಯಾವ ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಹೆಚ್ಚು ಭಾಗವಹಿಸಲ್ಲ ಅನ್ನೋ ಕಾರಣಕ್ಕೆ ಅದನ್ನ ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋಣ. ಈಗ ಸುಮಾರು ಉದಾಹರಣೆಗಳು ಸಬ್ಸ್ಟಿಟ್ಯೂಷನ್ ವರೆಗೆ ನಾವು ನೋಡಿದೀವಿ. ಮೊದಲನೇದು ಕಂಬಷನ್, ಎರಡನೇದು ಕಾಂಬಿನೇಷನ್, ಮೂರನೇದು ಡಿಕಂಪೋಸಿಷನ್, ನಾಲ್ಕನೇದು ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಈಗ 5ನೇದು. ಬೇರೆ ಏನಾದರೂ ಹೆಸರುಗಳು ಗೊತ್ತಿದೆಯಾ ನಿಮ್ಗೆ? 5ನೇದು ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಯಾವುದು ಹೀಟ್ ಅಥವಾ ಲೈಟ್ ಅಥವಾ ಸೌಂಡ್, ಯಾವುದು ಎನರ್ಜಿಯನ್ನು
ಪ್ರಾಡಕ್ಟ್ ಸೈಡ್ ಇರುತ್ತೋ, ಯಾವುದು ಶಕ್ತಿಯನ್ನು ಬಿಟ್ಕೊಡುತ್ತೋ ಅಂತವೆಲ್ಲ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಅಂದ್ರೆ ಆಚೆಗೆ ಬರುವಂಥದ್ದು ಅಂತ ನೆನ್ಪಿಟ್ಕೋಬೇಕು. ಓಕೆ, ಇದಕ್ಕೆ ಒಂದು ಉದಾಹರಣೆ ಎಲ್ಲ ಕಂಬಷನ್ ರಿಯಾಕ್ಷನ್ಸ್ ಜನರಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಇನ್ನೊಂದು ಸಣ್ಣ ಪ್ರಯೋಗ ಒಂದು ಮಾಡ್ಬೋದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ. ನಿಮ್ಮ ಮನೆಯಲ್ಲಿ ಬಟ್ಟೆ ವಾಶ್ ಮಾಡೋ ಅಂತ ಪೌಡ್ರು ಸೋಪು ಏನಾದ್ರು ಇದ್ರೆ ಒದ್ದೆ ಆಗದೆ ಇರೋವಂಥದ್ದು, ಡ್ರೈ ಆಗಿರೋವಂಥದ್ದು 2 ಬೆರಳು ಮಧ್ಯದಲ್ಲಿ ಇಟ್ಕೊಂಡು ಅದನ್ನ ತೆಗೆದು ನಿಮ್ಮ ಬೆರಳಲ್ಲಿ ನಿಮ್ಗೆ 2 ಬೆರಳು ಈ ತರ ಮುಳುಗಿಸಿದಾಗ ಆ ನೀರು ಸ್ವಲ್ಪ ಸೋಪ್ಗೆ ಟಚ್ ಆದ ತಕ್ಷಣ ಸ್ವಲ್ಪ ಬಿಸಿ ಆಗುತ್ತೆ ನಿಮ್ ಬೆರಳುಗಳು. ಅದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಒಳ್ಳೆ ಉದಾಹರಣೆ. ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕೆ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಸತಿ ಯಾವಾಗಾದ್ರೂ ಅವಕಾಶ ಸಿಕ್ಕಿದಾಗ ಅದಕ್ಕೆ ಹೇಗೆ ಆಗುತ್ತೆ ಅಂತ ನಾನು ಉದಾಹರಣೆ ಕೊಡ್ತೀನಿ. ನೆಕ್ಸ್ಟ್ 6ನೇದು ಎಂಡೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ಗೆ ಉಲ್ಟಾ, ಯಾವುದಕ್ಕೆ ಹೀಟ್ ಇಲ್ಲದೆ ಅಂದ್ರೆ ಎಲ್ಲಿ ಶಕ್ತಿ ರಿಯಾಕ್ಟೆಂಟ್ ಸೈಡ್ ಇರುತ್ತೋ ಅದನ್ನ ಕೆಲವು ರಿಯಾಕ್ಷನ್ ಆಗ್ಬೇಕಂದ್ರೆ ನೀವು ಬಿಸಿ ಮಾಡ್ಬೇಕು. ನೀವು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಬೆಂಕಿ ಮೇಲೆ ಇಡ್ತೀರ, ಅಂತವೆಲ್ಲ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಹೀಟ್ ಅನ್ನು ಪಡೆಯುವಂಥದ್ದು. ಶಕ್ತಿ ಇಲ್ಲದೆ ನಡೀದೇ ಇರುವಂತ ರಿಯಾಕ್ಷನ್ಸ್ ಯಾವ್ದಿದೆಯೋ ಅವೆಲ್ಲಾನು ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಓಕೆ, 7ನೇದು ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತ ಕರಿತೀವಿ. ಈ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂತ ಬಂದ್ರೆ 4-5 ಹೆಸರುಗಳಿದೆ, 4-5 ಬೇರೆ ಬೇರೆ ಉದಾಹರಣೆಗಳು ಕೊಡಬಹುದು. ಒಂದು, ಎಲ್ಲಿ ಎಡಿಷನ್ ಆಫ್ ಆಕ್ಸಿಜನ್ ಇದೆಯೋ, ಎಲ್ಲಿ ಎಡಿಷನ್ ಆಫ್ ಆಕ್ಸಿಜನ್ ಇದೆಯೋ ಅಂತವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಆಕ್ಚುಲಿ ಕಂಬಷನ್ ರಿಯಾಕ್ಷನ್ಸ್ ಎಲ್ಲಾನು ಆಕ್ಸಿಡೇಷನ್ ರಿಯಾಕ್ಷನ್, ಯಾಕೆಂದ್ರೆ ಆಕ್ಸಿಜನ್ ಆಡ್ ಮಾಡ್ತದೆ, ರೈಟ್. 8ನೇದು ಇದಕ್ಕೆ ಆಕ್ಸಿಡೇಷನ್ಗೆ ಉಲ್ಟಾ ರಿಡಕ್ಷನ್. ಈ ರಿಡಕ್ಷನ್ಗೆ ಎಲ್ಲಿ ಎಡಿಷನ್ ಆಫ್, ಎಲ್ಲಿ ರಿಡಕ್ಷನ್ ಆಫ್ ಸಾರಿ ಎಲ್ಲಿ ಎಡಿಷನ್ ಆಫ್ ಹೈಡ್ರೋಜನ್ ಇರುತ್ತೋ ಅದನ್ನ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಜನ್ ಆಡ್ ಮಾಡೋದಾದ್ರೆ ಎಡಿಷನ್, ಹೈಡ್ರೋಜನ್ ಆಡ್ ಮಾಡೋದಾದ್ರೆ ರಿಡಕ್ಷನ್. ಅಥವಾ ಇದರ ಉಲ್ಟಾನುವೆ, ಎಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್, ಆಕ್ಸಿಜನ್ ಆಡ್ ಮಾಡಿಲ್ಲ ಆದ್ರೆ ನಾನು ಹೈಡ್ರೋಜನ್ ತೆಗೆದ್ರು ಆಕ್ಸಿಡೇಷನ್ ರಿಯಾಕ್ಷನ್, ಇಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್. ಎರಡೂ ಡೆಫಿನೇಷನ್ ಗೊತ್ತಾಗ್ಬೇಕು. ಓಕೆ, ಎಲ್ಲಿ ಎಡಿಷನ್ ಆಫ್ ಆಕ್ಸಿಜನ್ ಇದ್ರೂ ಆಕ್ಸಿಡೇಷನ್, ಅಥವಾ ಹೈಡ್ರೋಜನ್ ತೆಗೆದ್ರು ಆಕ್ಸಿಡೇಷನ್, ಹೈಡ್ರೋಜನ್ ಆಡ್ ಮಾಡಿದ್ರು ರಿಡಕ್ಷನ್, ಆಕ್ಸಿಜನ್ ತೆಗೆದ್ರು ರಿಡಕ್ಷನ್. ಒಂದೊಂದು ಬಾರಿ ಏನಾಗುತ್ತೆ, ಒಂದು ರಿಯಾಕ್ಷನ್ಗಳಲ್ಲಿ ಈ 2 ರಿಯಾಕ್ಷನ್ಗಳು ಒಟ್ಟಿಗೆ ನಡೀತಾ ಇರ್ತವೆ. ಇಂಥದನ್ನ ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಥವಾ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್, ಅಥವಾ ಶಾರ್ಟ್ ಫಾರ್ಮ್ ತರ ರಿಡಾಕ್ಸ್ ರಿಯಾಕ್ಷನ್ಸ್. ಅಂದ್ರೆ ಇದು ರಿಡಕ್ಷನ್ ಇಂದ ಪದ ಬಂದಿದೆ, ಇದು ಆಕ್ಸಿಡೇಷನ್ ಇಂದ ಪದ ಬಂದಿದೆ. ಸೊ ಒಟ್ಟಿಗೆ 2 ಒಟ್ಟಿಗೆ ನಡೀತಾ ಇದೆಯಲ್ಲ, ಅದಕ್ಕೆ ನಾವು ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೆಸರು ಕೊಡ್ತೀವಿ. ಒಂದು ನೀವು ಗಮನಿಸಬೇಕಾಗಿದ್ದೆ ಏನಂದ್ರೆ, ಈ ರಿಡಾಕ್ಸ್ ರಿಯಾಕ್ಷನ್ಸ್ ಯಾವ್ದಿದೆಯೋ ಯಾವಾಗ್ಲೂ ಆಕ್ಸಿಡೇಷನ್ ಮಾತ್ರ ನಡೆಯಲ್ಲ. ಆಕ್ಸಿಡೇಷನ್ ಒಂದು ಕಡೆ ನಡೆದಿದೆ ಅಂದ್ರೆ ಇನ್ನೊಂದು ಕಡೆ ರಿಡಕ್ಷನ್ ರಿಯಾಕ್ಷನ್ ನಡೀತಾನೆ ಇರುತ್ತೆ. ಸೊ ಯಾವಾಗ್ಲೂ ಇಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಎಲ್ಲಾ ರಿಯಾಕ್ಷನ್ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ಎಲ್ಲಾ ರಿಯಾಕ್ಷನ್ಸ್ ರಿಡಾಕ್ಸ್ ರಿಯಾಕ್ಷನ್ಸ್ ಅಲ್ಲ. ಆದರೆ ಆಕ್ಸಿಡೇಷನ್ ನಡೆದಿದೆ ಅಂದ್ರೆ
ಖಚಿತವಾಗ್ಲೂ ರಿಡಕ್ಷನ್ನು ಸಹ ನಡೆದಿದೆ ಅಂತ ಅರ್ಥ. ಓಕೆ, ಸೊ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಇನ್ನೂ ಕೆಲವು ಹೆಸರುಗಳಿದೆ ಈ ತರ ನಿಮ್ಗೆ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಇವೆಲ್ಲಾನು ನಾವು ಓದ್ದಂಗೆ ಇನ್ನು ನೆಕ್ಸ್ಟ್ ನೀವು ಮುಂದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಎಲ್ಲಾನು ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್, ಎಡಿಷನ್, ಸಬ್ಟ್ರಾಕ್ಷನ್ ಇವೆಲ್ಲಾನು ಸುಮಾರು ಈ ತರ ಹೆಸರುಗಳು ಬರ್ತಾ ಇರುತ್ತೆ. ಅದು ನಾವು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ, ಅದೆಲ್ಲಾನು ನಾವು ಇಲ್ಲಿ ಡಿಸ್ಕಸ್ ಮಾಡಲ್ಲ. ಇನ್ನು ನೆಕ್ಸ್ಟ್ ನಿಮಗೆ ಟೈಪ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ನಾವು ಇಲ್ಲಿ ಹಿಂದೆ ಏನು ನೋಡಿದೀವೋ ಈ ಕಾಂಬಿನೇಷನ್ನು, ಕಂಬಷನ್ ಇದೆಯಲ್ಲ, ಇವು ಆಕ್ಚುಲಿ ಒಂದು ಆದ್ರೆ ಒಂದು ಕಡೆ ಇಲ್ಲದ್ರೆ ಇನ್ನೊಂದು ಕಡೆ ರಿಪಿಟೇಷನ್ ಬರ್ತಾ ಇರುತ್ತೆ, ರೈಟ್? ಇದೇ ತರ ಇಲ್ಲಿ ಸ್ವಾತಿ ಒಂದು ಮೆಸೇಜ್ ಹಾಕಿದ್ದಾರೆ, ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ, ಕರೋಷನ್ ಅಂತ. ಕರೋಷನ್, ಈ ಕರೋಷನ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಒಂದು ಬರೀತೀನಿ. ಕರೋಷನ್ ಅಂದ್ರೆ ಗಾಳಿಯಲ್ಲಿರುವಂತ ಕಬ್ಬಿಣ, ಗಾಳಿಯಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತೆ ಆಕ್ಸಿಜನ್, ಈ ಮೂರರ ಜೊತೆಗೆ ರಿಯಾಕ್ಟ್ ಆಗಿ Fe2O3 ಪ್ಲಸ್ FeCO3 ಈ ತರದ ಕೆಮಿಕಲ್ಸ್ ಫಾರ್ಮ್ ಮಾಡೋದು, ಇದನ್ನ ರಸ್ಟ್ ಅಂತ ಕರಿತೀವಿ. ಓಕೆ, ನಾನು ಎಕ್ಸಾಕ್ಟ್ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್ ಬರ್ದಿಲ್ಲ, ಆದ್ರೆ ಈ ತರದ ಕೆಮಿಕಲ್ಸ್ ಫಾರ್ಮ್ ಆಗತ್ತೆ ಅಂತ ನಾನು ಬರ್ದಿದ್ದೆ. ಈಗ ನೋಡಿ ಇಲ್ಲಿ ಏನಾಗ್ತಾ ಇದೆ, ಈ ಕರೋಷನ್ ಎಂತ ರಿಯಾಕ್ಷನ್ ಅಂತ ನೀವು ಬರಿಬೋದಾ? ನಾವು ಹಿಂದ್ಗಡೆ ಕೊಟ್ಟಿರೋ ಹೆಸರುಗಳ ಆಧಾರಿತವಾಗಿ ಈ ರಿಯಾಕ್ಷನ್ ನೋಡಿದ ತಕ್ಷಣ ರಸ್ಟಿಂಗ್ ಅಥವಾ ಕರೋಷನ್ ಅಂದ್ರೆ ಎಂತ ರಿಯಾಕ್ಷನ್ ಇದು? ನೀವು ಒಂದು ಹೇಳ್ಬೋದು, ಇದು ಕಂಬಸ್ಟನ್ ಸರ್, ಯಾಕಂದ್ರೆ ಇದು ಆಕ್ಸಿಜನ್ ಜೊತೆಗೆ ಹೊಂದ್ಕೋತಾ ಇದೆ. ಇದು ಎಡಿಷನ್ ಸರ್ ಅಂತಾನು ಹೇಳ್ಬೋದು, ಕಂಬಸ್ಟನ್ ಅಂತಾನು ಹೇಳ್ಬೋದು, ಇನ್ನೊಂದು ಆಕ್ಸಿಡೇಷನ್ ಅಂತಾನು ಹೇಳ್ಬೋದು, ರೈಟ್? ಆಕ್ಸಿಡೇಷನ್ ರಿಯಾಕ್ಷನ್ ಇದು, ಯಾಕಂದ್ರೆ ಆಕ್ಸಿಜನ್ ಆಡ್ ಮಾಡ್ತಾ ಇದೀವಿ, ರೈಟ್? ಸೊ ಇದು ಈ ತರ ನಾವು ಇನ್ನೊಂದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ನೀವು ಹಿಂದ್ಗಡೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಅಂತ, ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಾನು ಇದೆ. ಇದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು CO2 ಹೋಗಿದ ತಕ್ಷಣ CaCO3 ಅಂತ ಕೆಳಗಡೆ ಸೆಟ್ಲ್ ಆಗುತ್ತೆ. ಯಾವುದು ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೋ ಅದನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರೀತೀವಿ. ಆ ತರ ಒಂದು ಸ್ಪೆಷಲ್ ನೇಮ್ಸ್ ತರ ಒಂದು 100 ಹೆಸರುಗಳಿದೆ. ನಾವು ಎಲ್ಲಾನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯನೂ ಇಲ್ಲ, ಗೊತ್ತಾಗೋ ಅಗತ್ಯನೂ ಇಲ್ಲ. ಕೆಲವು ಕಡೆ ನಾವು ಏನು ಹೆಸರುಗಳು ಬಳಸ್ತೀವೋ ಈ ಹೆಸರುಗಳು, ಈ ರಿಯಾಕ್ಷನ್ ಹೆಸರುಗಳ ನಿಮಗೆ ಕ್ಲಿಯರ್ ಆಗಿ ಆ ಕೆಮಿಕಲ್ ರಿಯಾಕ್ಷನ್ನ ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನೇನಾದರೂ ಒಂದು ಪ್ರಶ್ನೆಯಲ್ಲಿ ಇನ್ ಆನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ನಾನು ಹೇಳಿ ಮುಂದಕ್ಕೇನೆ ಹೇಳಿದ ತಕ್ಷಣ, ಇನ್ ಆನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ ತಕ್ಷಣ ಅಲ್ಲಿ ಶಕ್ತಿಯನ್ನು ನೀವು ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾನು ಬರ್ದಿದ್ರೆ, ಆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾನು ಹೆಸರು ಬರ್ದಿದ ತಕ್ಷಣ ನಿಮಗೆ ಇಲ್ಲಿ ಒಂದೊಂದು ಕೆಮಿಕಲ್ಲು ಇನ್ನೊಂದರ ಜೊತೆಗೆ ರೀಪ್ಲೇಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಈ ಸೆಷನ್ ಅಲ್ಲಿ ಏನೇನು ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಓದಿದ್ದೀವೋ, ನೀವು ನಾಳೆಯಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ ನೀವು ನೋಡಿದ ತಕ್ಷಣ ಇದು ಯಾವ ರಿಯಾಕ್ಷನ್ನು, ಇದು ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು, ಯಾವ ರಿಯಾಕ್ಷನ್ನು ಅಂತ ನೀವು ಐಡೆಂಟಿಫೈ ಮಾಡೋದ್ರ ಜೊತೆಗೆ ಬ್ಯಾಲೆನ್ಸ್ ಮಾಡೋದು ಸಹ ಗೊತ್ತಾಗಬೇಕು. ಸೊ ಬ್ಯಾಲೆನ್ಸಿಂಗ್ ಬಂದಾಗ ಎಲ್ಲ ಬ್ಯಾಲೆನ್ಸ್ ಮಾಡುವ ರಿಯಾಕ್ಷನ್ಗಳು ಒಟ್ಟಿಗೆ ಒಂದೇ ಥರದ ಮೆಥಡಲ್ಲಿ ವರ್ಕ್ ಆಗಲ್ಲ. ಅವನ್ನ ನಾವು ನಿಮ್ಮ ಈ ಕ್ಲಾಸಲ್ಲಿ, ಈ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಬ್ಯಾಲೆನ್ಸ್ ಮಾಡೋದು ನಾವು ಸದ್ಯಕ್ಕೆ ಏನು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲಿ ನಾವು ಟ್ರೈ ಮಾಡ್ತಾ ಇದ್ವಿ. ವರ್ಕ್ ಆಗಿದ್ರೆ ಆಗತ್ತೆ ಅನ್ನಂಗೆ, ಇದನ್ನು 2 ಜಾಸ್ತಿ ಮಾಡೋಣ, ಅಲ್ಲಿ 3 ಜಾಸ್ತಿ ಮಾಡೋಣ ಅನ್ನೋದು ನಾವು ಮಾಡಿ
ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇವತ್ತಿನ ಟಾಪಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಕೆಮಿಕಲ್ ಚೇಂಜಸ್ ಅಂತ ನಾವು ಏನು ಮಾತಾಡ್ತಾ ಇದ್ವೋ ಇವತ್ತಿನ ಟಾಪಿಕ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದರ ನಂತರ ನೆಕ್ಸ್ಟ್ ಸೆಷನ್ನು ನಮಗೆ ಗುರುವಾರ ಮತ್ತು ಸಂಜೆ 7 ಗಂಟೆಗೆ ಇನ್ನೊಂದು ವಿಜ್ಞಾನದ ವಿಷಯದ ಜೊತೆಗೆ ನಾವು ಮತ್ತೆ ಭೇಟಿ ಆಗೋಣ. ಹಾಗೆ ನಿಮಗೆ ಹೋಮ್ವರ್ಕ್ ಅಂತ ಏನು ಇಲ್ಲಿ ಉದಾಹರಣೆಗಳು ಕೊಟ್ಟಿದ್ದೀವೋ ಅದನ್ನು ಪ್ರಾಕ್ಟೀಸ್ ಮಾಡಿ. ವರ್ಕ್ಶೀಟಲ್ಲೂ ಸಹ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ನ ನಾವು ಕೊಟ್ಟಿರ್ತೀವಿ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ, ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.